ಫ್ರೆಂಡ್ಸ್, ಇವಾಗಿನ ಜೀವನ ಶೈಲಿಗಂತೂ ಹೆಚ್ಚಿನವರಿಗೆ ನಿದ್ದೆ ಬರದೇ ಇರುವಂತಹ ಸಮಸ್ಯೆ ಕಾಡ್ತಾ ಇರ್ತದೆ. ಈ ಕೆಲಸದ ಒತ್ತಡ ಆಗಿರ್ಬೋದು, ಸ್ಟ್ರೆಸ್, ಟೆನ್ಷನ್, ಹಾಗೆಯೇ ಆರೋಗ್ಯದ ಸಮಸ್ಯೆ ಇರ್ಬೋದು. ಇದರಿಂದೆಲ್ಲಾಗಿ ನಮಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಹಾಗಾಗಿ ನಾನಿವತ್ತು ನಿಮಗೆ ನಮ್ಮ ಮನೆಯ ಸುತ್ತಮುತ್ತಲಿರುವಂತಹ ಕೆಲವು ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಮನೆಮದ್ದು ಮಾಡ್ಕೋಬೋದು ನಮ್ಮ ನಿದ್ದೆ ಬರದಿರುವಂತಹ ಸಮಸ್ಯೆಗೆ ಅಂತೇಳಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಮ್ಮ ಸುತ್ತಮುತ್ತಲಲ್ಲಿ ಉಂಟಲ್ಲ ಈ ಪಚ್ಚೆ ಕೊರಳು ತುಂಬಾ ಬೆಳೆದಿರ್ತದೆ. ನೋಡಿ, ಇದಕ್ಕೆ ಕನ್ನಡದಲ್ಲಿ ಹಸಿರು ಕೊರಳು ಅಂತ ಕೂಡ ಹೇಳ್ಬೋದು, ತುಳುವಲ್ಲೆಲ್ಲ ಪಚ್ಚೆ ಕೊರಳು ಅಂತ ಹೇಳ್ತೇವೆ. ಅಲ್ಲಲ್ಲಿ ಬೆಳೀತದೆ, ಒಂಥರ ಬೇರೆನೇ ಸ್ಮೆಲ್ ಇದು. ಇದರದೊಂದು 4 ನಾನು ಹೂವನ್ನು ತಗೋತೇನೆ. ಇದು ಪಚ್ಚೆ ಕೊರಳು ಹೂವು ಅಂತಲೇ ಹೇಳ್ಬೋದು. ಶಿವದೇವರಿಗೆಲ್ಲ ತುಂಬಾ ಪ್ರಿಯವಾದ ಹೂ ಇದು, ತುಂಬಾ ಪರಿಮಳವಾದ ಹೂ. ನೋಡಿ, ನಮ್ಮ ಇವತ್ತಿನ ಕಷಾಯಕ್ಕೆ ನಾನಿಲ್ಲಿ 1 ಲೋಟ ಆಗುವಷ್ಟು ನೀರನ್ನು ತಗೊಂಡಿದ್ದೇನೆ. ಈ 1 ಲೋಟ ನೀರುಂಟಲ್ಲ, ಅರ್ಧ ಲೋಟ ನೀರಾಗೋ ತನಕ ನಾವು ಅಷ್ಟು ಚೆನ್ನಾಗಿ ಕುದಿಸಬೇಕು. ಆವಾಗ ನಾವು ಹಾಕಿದ ಇಂಗ್ರೀಡಿಯೆಂಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ ಈ ನೀರಿನ ಜೊತೆಗೆ. ನೋಡಿ, ಇವತ್ತಿನ ಮನೆಮದ್ದಿಗೆ ನಾವು ಇಲ್ಲಿ ಮೇನ್ ಆಗಿ ಅಶ್ವಗಂಧ ಹಾಗೆಯೇ ಪಚ್ಚೆಕೊಳನ್ನು ಯೂಸ್ ಮಾಡ್ತೇವೆ. ಅಶ್ವಗಂಧ ನೋಡಿ ಈ ಥರ ಇರ್ತದೆ. ಇದು ನಿಮಗೆ ಯಾವುದೇ ಆಯುರ್ವೇದಿಕ್ ಶಾಪಲ್ಲಿ ಕೂಡ ಅಶ್ವಗಂಧ ಅಂತ ಹೇಳಿದರೆ ಸಿಗ್ತದೆ. ಮಕ್ಕಳ ಹೆಚ್ಚಿನ ಮನೆಮದ್ದಿಗೆ ನಾವು ಈ ಅಶ್ವಗಂಧವನ್ನು ಯೂಸ್ ಮಾಡ್ತೇವೆ, ತುಂಬಾ ಒಳ್ಳೆಯದು. ಇನ್ನು ಜೇನುತುಪ್ಪ, ಇದರಲ್ಲಿ ನಾನು 1 ಚಮಚದಷ್ಟು ಜೇನುತುಪ್ಪ ತಗೊಂಡಿದ್ದೇನೆ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು. ಯಾಕಂತ ಹೇಳಿದರೆ ನಮ್ಮ ಕಷಾಯ ಉಂಟಲ್ಲ ಒಗರು ಇರ್ತದೆ, ಅದಕ್ಕೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ಹೇಳಿ ಜೇನುತುಪ್ಪ ಹಾಕುವಂಥದ್ದು. ಹಾಗೆಯೇ ಶುಂಠಿ, ಪಚ್ಚೆ ಕೊರಳು. ನೋಡಿ, ಒಂದು ಸೈಡಲ್ಲಿ ಈ ನೀರುಂಟಲ್ಲ ಬಿಸಿ ಆಗ್ತಿರಲಿ. ನಾನಿವಾಗ ಈ ಶುಂಠಿಯನ್ನು ಸಿಪ್ಪೆ ಎಲ್ಲ ತಗೊಂಡಿಟ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಜಜ್ಜಿಕೊಳ್ತೇನೆ. ಜಜ್ಜಿಕೊಂಡು ಹಾಕಲಿಕ್ಕಿರುವಂಥದ್ದು ಹಸಿ ಶುಂಠಿ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಜಜ್ಜಿ ಹಾಕಿದರೆ ಅದರ ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಳ್ತದೆ. ನೋಡಿ, ಇಷ್ಟ ಆಗಿದೆ. ಇದನ್ನು ಇನ್ನು ನೀರಿಗೆ ಹಾಕೊಳ್ಳುವ. ನೀರು ಆವಾಗಲೇ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ. ನೋಡಿ, ಸ್ವಲ್ಪ ಬಿಸಿಯಾಗಿದೆ. ಶುಂಠಿಯನ್ನು ಹಾಕ್ಕೊಳ್ತೇನೆ. ಅಶ್ವಗಂಧ ಕೂಡ ಹಾಗೇನು ಪುಡಿ ಮಾಡಿಕೊಳ್ಳುವ. ಸ್ವಲ್ಪ ಜಜ್ಜಿದ್ರೆ ಇದು ಬೇಗ ಪುಡಿ ಆಗ್ತದೆ. ನೋಡಿ, ಇಷ್ಟ ಆದರೆ ಸಾಕು. ಇದನ್ನು ಕೂಡ ಇವಾಗ ನೀರಿಗೆ ಹಾಕೊಳ್ಳುವ. ನೋಡಿ, ನಾವೀಗ ನೀರಿಗೆ 2 ಸಾಮಗ್ರಿಗಳನ್ನು ಹಾಕಿಕೊಂಡಾಗಿದೆ. ಅದೀಗ ಚೆನ್ನಾಗಿ ಒಂದು ಕುದಿ ಬರಬೇಕು. ನಾನಿಲ್ಲಿ ಅಶ್ವಗಂಧ ಆಗಿರ್ಬೋದು, ಶುಂಠಿ ಆಗಿರ್ಬೋದು ಹಾಕಿರುವಂಥ ಸಾಮಗ್ರಿಗಳು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಇಲ್ಲಿ ಅಶ್ವಗಂಧ ನಿದ್ದೆ ಬರಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ. ಅದರಲ್ಲಿ ಅಷ್ಟೊಂದು ಗುಣ ಇದೆ. ಈ ನಿದ್ದೆ ಬರಿಸುವಂತಹ ಒಂದು ಗುಣ ನಮ್ಮ ಅಶ್ವಗಂಧದಲ್ಲಿದೆ. ನೋಡಿ, ಅಶ್ವಗಂಧ ಮತ್ತು ಶುಂಠಿ ಹಾಕಿ ಆಯಿತು. ಇನ್ನು ಇದಕ್ಕೆ ಪಚ್ಚೆಕೊರಳನ್ನು ಕೂಡ ಹಾಕ್ಕೊಳ್ಳುವ. ನೋಡಿ, ಇದು ಇಡೀ ಪಚ್ಚೆಕೊರಳು. ಇದನ್ನು ಹೀಗೆ 2 ಪೀಸ್ ಕಟ್ ಮಾಡಿಕೊಂಡು ಕುದಿಲಿಕ್ಕೆ ಹಾಕುವ. ಇದು ಕೊದಿತಿರುವ ನೀರಲ್ಲಿ ಹಾಕಿದರೆ ಅದು ಬೇಗ ಕೊದ್ದು ಅದರ ಸತ್ವ ಎಲ್ಲ ನೀರಲ್ಲಿ ಬಿಟ್ಕೊಳ್ತದೆ. ಈ ಪಚ್ಚೆಕೊಳಲ್ಲಿ ನಿದ್ದೆ ಬರೆಸುವಂಥ ಶಕ್ತಿ ಸುಮಾರಾಗಿದೆ. ಯಾಕಂತ ಹೇಳಿದರೆ ಈ ಥರ ನಾವು ಕಷಾಯ ಮಾಡಿ ಕುಡಿದರೆ ನಮಗೆ ಒಳ್ಳೆ ನಿದ್ದೆ ಬರ್ತದೆ. ಈ ಸತ್ವ ಎಲ್ಲ ಉಂಟಲ್ಲ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ತದೆ. ಹಾಗೆ ನಿದ್ದೆ ಕೂಡ ನಮಗೆ ಬೇಗ ಬರ್ತದೆ. ಮತ್ತೊಂದು ಏನಂತ ಹೇಳಿದರೆ, ಈ ಪಚ್ಚೆಕೊಳನ್ನು ನೀವು ಮಲಗುವಂಥ ಹಾಸಿಗೆ ಅಡಿಯಲ್ಲಿ ಡೈರೆಕ್ಟಾಗಿ ಪಚ್ಚೆಕೊಳನ್ನು ಇಟ್ಟು ಮಲಗಿದರೆ ಕೂಡ ನಮಗೆ ಒಳ್ಳೆ ನಿದ್ದೆ ಬರ್ತದೆ. ಇದು ಪಚ್ಚೆಕೊಳ ಒಂಥರ ಪರಿಮಳ, ಅದು ಮಂಪರು ಬೆರೆಸುವಂತಹ ಪರಿಮಳ ಅಂತಲೇ ಹೇಳ್ಬೋದು. ಪಚ್ಚೆ ಕೊರಳು ಅಂತ ಹೇಳಿದರೆ ಈ ಕನ್ನಡದಲ್ಲಿ ನಾವು ಹಸಿರು ಕೊರಳು ಅಂತ ಹೇಳ್ತೇವೆ. ನನಗೆ ಅದರ ಎಕ್ಸಾಕ್ಟ್ ಹೆಸರು ಏನಂತೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಮ್ಮ ತುಳುವಲ್ಲೆಲ್ಲ ಇದನ್ನು ಪಚ್ಚೆ ಕೊರಳು ಅಂತಲೇ ಹೇಳಿ ಅದನ್ನು ಕರೆಯೋದು. ನಾನು ಪಚ್ಚೆ ಅಂತ ಹೇಳಿದರೆ ಕನ್ನಡದಲ್ಲಿ ಹಸಿರು, ಹಾಗೆಯೇ ಕೊರಳು ಅಂತ ಹೇಳಿದರೆ ಈ ತುಳಸಿದ್ದು ಮೇಲ್ಗಡೆ ಕೊರಳು ಬರ್ತದೆ ನೋಡಿ, ಅಂದರೆ ಅದರ ಬೀಜ ಥರ. ಆ ಬೀಜ ಮತ್ತೆ ಕೆಳಗೆ ಬಿದ್ದು ಮತ್ತೆ ನಮಗೆ ಗಿಡ ಆಗುವಂಥದ್ದು. ಹಾಗೆ ಇದು ಮೇಲ್ಗಡೆ ಇರುವಂಥ ಕೊರಳು. ಹಾಗೆ ಕೊರಳನ್ನು ಹಸಿರು ಕೊರಳು ಅಂತೇಳಿ ನಾನು ಹೆಸರು ಕೊಟ್ಟಿರೋದು. ಅದಕ್ಕೆ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಏನಂತೇಳಿ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಕಷಾಯ ರೆಡಿಯಾಗಿದೆ ನೋಡಿ. ನಾನಿಲ್ಲಿ ಒಂದು 2 ಚಮಚದಷ್ಟು ಜೇನುತುಪ್ಪವನ್ನು ಹಾಕಿಕೊಳ್ತೇನೆ. ಸ್ವಲ್ಪ ಸ್ವೀಟ್ ಆಗಿದ್ರೆ ನಮಗೆ ಕುಡಿಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ. ನೋಡಿ, ನಮ್ಮ ಕಷಾಯ ರೆಡಿಯಾಗಿದೆ. ಈ ಕಷಾಯವನ್ನು ಯಂಗ್ಸ್ಟಾರಿಂದ ಹಿಡಿದು ಏಜ್ ಆದವರ ತನಕ ಕೂಡ ಕುಡಿಬೋದು. ಯಾವ ಏಜ್ ಆದರೂ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಕೊಡ್ತದೆ. ನೀವು ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ಕಷಾಯವನ್ನು ಕುಡಿದು ಮಲಗಿದರೆ ಸಾಕು, ಒಳ್ಳೆ ನಿದ್ದೆ ಬರ್ತದೆ ನಿಮಗೆ. ನೋಡಿ, ನಾನಿಲ್ಲಿ 1 ಲೋಟ ಆಗುವಷ್ಟು ನೀರಿಟ್ಟಿದ್ದೆ. ಅದು ಹೀಗೆ ಅರ್ಧ ಲೋಟ ಆಗೋ ತನಕ ನಾನು ಚೆನ್ನಾಗಿ ಕುದಿಸಿದೆ. ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ಗೋಲ್ಡನ್ ಕಲರ್ ಇದೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ಈ ಸಮಸ್ಯೆ ಇದ್ದರೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.